Best Excellence in Anchoring Male, Avinash Yuvan, TV9 Kannada. Avinash Yuvan, TV9 Kannada. ಹಾಯ್ ನಮಸ್ಕಾರ ಎಲ್ರಿಗೂ. ಪ್ರತಿದಿನ TV9 ನ್ಯೂಸ್ಗೆ ಸ್ವಾಗತ. ನಾನು ಅವಿನಾಶ್ ಯುವನ್ ಅಂತ. ಯಾವತ್ತೂ ಕೂಡ ಅಂದ್ಕೊಳ್ದೇ ಇರೋ ನಾನು, ಯಾಕಂದರೆ ಚಿಕ್ಕಮಗಳೂರು ಜಿಲ್ಲೆಯ ಸಣ್ಣ ಹಳ್ಳಿ ಶೃಂಗೇರಿ ಬಳಿ ಇರುವಂಥ ಒಂದು ಹಳ್ಳಿಯಿಂದ ಬೆಳೆದಂಥವ್ರು. 2010ರಲ್ಲಿ ನಾನು ನನ್ನ ಕೆರಿಯರನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಸ್ವಲ್ಪ ಕಾಡಿನ ನಡುವೆ ಇರುವಂಥ ಮನೆ ಆಗಿರೋದ್ರಿಂದ ಪವರ್ ಇರಲಿಲ್ಲ. ನಾನು ಗೋಡೆ ಮೇಲೆ ಎದ್ಲನ್ನು ಬಳಸಿ ಒಂದು ಚೌಕ ಹಾಕಿ ಇಲ್ಲೊಂದು TV ಬಂದರೆ ಹೇಗಿರುತ್ತೆ ಕರೆಂಟ್ ಬಂದ ಮೇಲೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಈಗ ಅದೇ ಗೋಡೆಯಲ್ಲಿ ಒಂದು TV ಇದೆ, ಅದರಲ್ಲಿ ನಾನು ಕಾಡಿಸ್ಕೋತೀನಿ. ನನ್ನ ತಾಯಿ ಸೋಫಾ ಮೇಲೆ ಕೂತ್ಕೊಂಡು ನನ್ನನ್ನು ನೋಡ್ತಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ನಾನು ಈ ಒಂದು ವೃತ್ತಿಗೆ ಬಂದ ಮೇಲೆ ನಾನು ಯಾವತ್ತೂ ಕೂಡ ಆ್ಯಂಕರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಹುಶಃ ಕನ್ನಡ ಮೀಡಿಯಾ ಹಿಸ್ಟ್ರಿಯಲ್ಲಿ ವಿಡಿಯೋ ಎಡಿಟಿಂಗಿಂದ ಆರಂಭ ಮಾಡಿ 2010ರಲ್ಲಿ ನಾನೊಬ್ಬ ವಿಡಿಯೋ ಎಡಿಟರ್. ಭಾಳಷ್ಟು ಜನ ನಾನು ನೋಡಿದ್ದಾರೆ ಫ್ರಮ್ ಮೈ ಸ್ಕ್ರ್ಯಾಚ್. ಅಲ್ಲಿಂದ ಯಾವುದೋ ಒಂದು ಸಿಚುವೇಷನಲ್ಲಿ ಚಾಲೆಂಜ್ ಆಗಿ ತಗೊಂಡು ನಾನು ಭಾಳಷ್ಟು ಕಡೆ ರಿಜೆಕ್ಟ್ ಆಗಿದ್ದೀನಿ. ನಿನಗೆ ಆ್ಯಂಕರಿಂಗ್ ಫೇಸ್ ಇಲ್ಲ, ಮುಖ ಸ್ವಲ್ಪ ಚೂಪಾಗಿದೆ, ಸಣ್ಣ ಇದೆಯಾ ಅಂತ. ಈಗಲೂ ಸ್ವಲ್ಪ ಸಣ್ಣಾಗೇ ಇದ್ದೀನಿ. ಸೊ ಆದರೆ ಅಲ್ಲಿಂದ ಇಲ್ಲಿವರೆಗೆ ಅವಾರ್ಡ್, ಇದು ನನ್ನ ಸೆಕೆಂಡ್ TNIT ಅವಾರ್ಡ್. ಅನುಷಾ ಅವರು ಇದ್ದ ಹಾಗೇ ಈ ವರ್ಷದಲ್ಲೇ 2ನೇ ಅವಾರ್ಡ್ ಇದು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ನಾವು ಮೀಡಿಯಾದವ್ರನ್ನ ನೋಡಿದಾಗ ತುಂಬ ಜನ ಹೇಳ್ತಾ ಇರ್ತಾರೆ, ನೀವು ಯಾಕೆ ಆ ವಿಷಯದ ಬಗ್ಗೆ ಮಾತಾಡಲ್ಲ, ಯಾಕೆ ಈ ವಿಷಯದ ಬಗ್ಗೆ ಧ್ವನಿ ಎತ್ತಲ್ಲ ಅಂತ. ಆದರೆ ಕೆಲವೊಂದು ವಿಷಯಗಳಿಗೆ ನಾವು ಮಾತಾಡೋಕ್ಕೆ ಹೋಗಿ ಎಷ್ಟು ಕೇಸ್ಗಳಿದೆ. ನಾವು ಕೋರ್ಟಲ್ಲಿ ಹೋಗಿ ನಿಂತಾಗ ಕೆಲವರು ಪಕ್ಕದಲ್ಲಿರೋರು ಯಾರು ಕ್ರೈಮ್ ಮಾಡಿದವ್ರು ನಮ್ಮನ್ನೇ ಕೇಳ್ತಾ ಇರ್ತಾರೆ, ಏನು ಸರ್ ಇಲ್ಲಿಗೆ ಬಂದಿದ್ದೀರಾ ಅಂತ. ಇಲ್ಲ, ಯಾವುದೊಂದು ಕೇಸ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಬಟ್ ಆ ಕೇಸ್ ನನ್ನ ಮೇಲಿರುತ್ತೆ. ನಾವು ತಪ್ಪು ಮಾಡ್ದೇನೂ ಕೂಡ ನಮಗೆ ಬೀಳುವಂಥ ಕೇಸ್ ಒಂಥರ ಮೆಡಲ್ ಥರ ಅಂತ ಅಜಿತ್ ಸರ್ ಹೇಳ್ತಾ ಇದ್ರು. ಸೊ ಆ ಥರ ಥ್ಯಾಂಕ್ ಯು ಸೋ ಮಚ್. ಹಾಗೆ ಥ್ಯಾಂಕ್ ಯು ಮೇಡಮ್, ನಿಮ್ಮ ಫ್ಯಾಮಿಲಿ ಎಂಟೈರ್ ನನ್ನ ಅಭಿಮಾನಿ ಅದರದ್ದು.